ಕಾಡಿನ ಮಧ್ಯೆ ಚಂದ್ರನ ಮುದ್ದಾದ ಬೆಳಕು ಹರಡಿಕೊಂಡಿತ್ತು. ಹಕ್ಕಿಗಳ ಗೂಡುಗಳಲ್ಲಿ ನಿಶ್ಶಬ್ದತೆ ನೆಲೆಸಿದ್ದಾಗ ಏಕಾಏಕಿ ಆಕಾಶದಲ್ಲಿ ಒಂದು ಪ್ರಬಲವಾದ ಶಬ್ದ ಕೇಳಿಸಿತು. ಸುಯ್ ಅಂತ ಮೈನಾ ಹಕ್ಕಿ ಬೆದರಿ ಬಿದ್ದು ಕೊಂಬೆಯ ಮೇಲೆ ನಿಂತುಕೊಳ್ತಾಳೆ. ಅಯ್ಯೋ ದೇವ್ರೆ, ನಕ್ಷತ್ರವೋ ಏನೋ ಬಿತ್ತಂತಿದೆಯಲ್ಲ ಅಂತ ಅಂದು ಬಿಡ್ತಾಳೆ ಅವಳು. ಅಷ್ಟರಲ್ಲೇ ಹತ್ತಿರದ ಕೊಂಬೆಯಲ್ಲಿದ್ದ ಗಿಣಿ ಹರಿ ತಲೆಹೊರೆ ಹಾಕಿ ಹೇಳ್ತಾನೆ, ಹೇ ಮೈನಾ, ರಾತ್ರಿಯೇ ಇಷ್ಟು ಡ್ರಾಮಾ ಮಾಡಬೇಡ, ನಕ್ಷತ್ರಗಳು ಸುಲಭಕ್ಕೆ ಬೀಳ್ತವೆಯೇ ಅಂತ ನಗ್ತಾ ಹೇಳ್ತಾನೆ. ಡ್ರಾಮಾ ಅಲ್ಲ ಹರಿ, ನಾನು ನಿಜವಾಗಿಯೂ ನೋಡಿದೆ, ಹೊಳೆಯುವಂಥದ್ದು ಏನೋ ನೆಲಕ್ಕೆ ಬಿತ್ತು. ಮೈನಾ ಹಕ್ಕಿಯ ಮಾತಿನಲ್ಲಿ ಆತಂಕ ಸ್ಪಷ್ಟವಾಗಿತ್ತು. ಹರಿ ಗಾಳಿಯನ್ನು ಗದ್ದಲವನ್ನಾಗಿ ಮಾಡಿಕೊಂಡು ರೇಖೆಯನ್ನು ಹಾರಿಸಿಕೊಂಡು, ಸರಿ ನಾವಿಬ್ರು ಹೋಗಿ ನೋಡೋಣ, ನೀನು ಹೆದರಬೇಡ, ನಾನಿದ್ದೀನಲ್ಲ ಅಂತಾನೆ. ಕಾಡಿನ ದಟ್ಟ ಮರಗಳ ಮಧ್ಯೆ ಇಬ್ಬರು ಹತ್ತಿರ ಹೋಗ್ತಾ ಇದ್ದ ಹಾಗೆ ವಿಚಿತ್ರವಾದ ಮಸಕಾದ ಬೆಳಕು ನೆಲದಿಂದ ಪ್ರಸರಿಸ್ತಾ ಇತ್ತು. ಅದು ಒಂದು ಚಿಕ್ಕ ಬಿಳಿ ಹೂವಿನ ಮಧ್ಯೆ ಕುಳಿತಿದ್ದ ಬೆಳಕಿನ ಹನಿ ನಕ್ಷತ್ರದ ಜಾತಕದಿಂದ ಬಿದ್ದಂತೆ ಹೊಳೆಯುತ್ತಿತ್ತು. ಮೈನಾ ಹಕ್ಕಿ ಅಚ್ಚರಿಯಿಂದ ಹೇಳ್ತಾಳೆ, ಹರಿ, ಇದು ನೋಡು, ನಕ್ಷತ್ರದ ಕಣ್ಣೀರಿನಂತೆ ಕಾಣಿಸ್ತಾ ಇದೆ ಅಂತ ಹೇಳ್ತಾಳೆ. ಹರಿ ನಿಧಾನವಾಗಿ ಹತ್ತಿರ ಹೋಗಿ ತಲೆಯಲ್ಲಾಡಿಸಿ, ಇದು ಸಾಮಾನ್ಯ ಬೆಳಕಲ್ಲ, ಇದರಲ್ಲಿ ಉಷ್ಣ ಇದೆ, ಆದರೆ ಸುಡುವುದಿಲ್ಲ, ಏನೋ ಮ್ಯಾಜಿಕ್ ಅಂದ ಕ್ಷಣದಲ್ಲೇ ಹೂವಿನ ಹತ್ತಿರದ ಗಿಡದಲ್ಲಿ ಒಂದು ಶಬ್ದ ಕೇಳಿಸಿತು. ಅಲ್ಲಿದ್ದ ಪೊದೆ ಅಲುಗಾಡಿತು. ತಕ್ಷಣ ಇಬ್ಬರು ಹೆದರ್ತಾರೆ. ಅದರಿಂದ ಹೊರ ಬಂದದ್ದು ಒಂದು ಚಿಕ್ಕ ಗೂಬೆ. ಮುದ್ದಾದ ಕಪ್ಪು ಮಿನಿ ಕಣ್ಣುಗಳು, ಮೃದು ರೆಕ್ಕೆಗಳು. ಗೂಬೆ ನಡುಕ್ತಾ ನಿಂತಿತ್ತು. ನನ್ನ ತಪ್ಪಲ್ಲ, ನಾನು ಭಯಪಟ್ಟು ಓಡ್ಬಿಟ್ಟೆ ಆ ಶಬ್ದ ಕೇಳಿದಾಗ ಅಂತ ಮೃದುವಾಗಿ ಅವಳ ದನಿ ತ್ವತ್ತರಿಸ್ತಾ ಇತ್ತು. ಮೈನಾ ಹಕ್ಕಿ ಗೂಬೆಯನ್ನು ಸಮಾಧಾನಪಡಿಸಿ, ನೀನು ನೋಡಿದ್ಯಾ ನಕ್ಷತ್ರ ಬಿದ್ದದ್ದು ಅಂತ ಕೇಳ್ತಾಳೆ. ಗೂಬೆ ನಿಧಾನವಾಗಿ ತಲೆಯಲ್ಲಾಡಿಸಿ ಹೇಳುತ್ತೆ, ನಾನು ನೋಡಿಲ್ಲ, ಆದರೆ ಆಕಾಶದಲ್ಲಿ ಒಂದು ಚುರುಕು ಬೆಳಕು ತೇಲಿ ಹೋಯಿತು. ನಂತರ ಇಲ್ಲಿ ಹೀಗೆ ಹೊಳೆಯಲು ಶುರು ಆಯಿತು. ಹರಿ ಆ ಹನಿಯನ್ನು ನೋಡಿ ಯೋಚಿಸ್ತಾನೆ, ಇದು ಬಹುಶಃ ಕಾಡಿಗೆ ಭಾಗ್ಯ ತರುವ ಅರುಣ ತಾರೆಯ ಹನಿ ಇರ್ಬೋದು. ಹಳೆಯ ಹಕ್ಕಿಗಳ ಕತೆ ಹೇಳೋದು ಇದನ್ನು ದುರುಪಯೋಗ ಪಡಿಸ್ತಾರೆ ಅಂದರೆ ಕಾಡಿಗೆ ಅಪಾಯ ಬರ್ತದೆ ಅಂತಾನೆ. ಮೈನಾ ಹಕ್ಕಿ ಗೂಬೆಯನ್ನು ನೋಡಿ, ಚಿಕ್ಕ ಗೂಬೆ, ನಿನ್ನ ಹೆಸರೇನು ಅಂತ ಕೇಳ್ತಾಳೆ. ನನ್ನ ಹೆಸರು ತುಂಗಿ ಅಂತ ಮುದ್ದಾಗಿ ಹೇಳ್ತಾಳೆ ಆ ಗೂಬೆ. ಅಷ್ಟರಲ್ಲಿ ಕಾವಲುಗಾರ ಕಾಗೆ ಕಾಲು ಬಂದು ಈ ಮಿಂಚುತ್ತಿರುವ ಹನಿಯನ್ನು ನೋಡ್ತಾನೆ. ಇದು ಯಾಕೋ ಬಹಳ ಅಮೂಲ್ಯವಾಗಿರೋ ಥರ ಕಾಣಿಸ್ತಾ ಇದೆ, ಹಕ್ಕಿಗಳ ರಾಜನಿಗೆ ತೋರಿಸಬೇಕು ಅಂತ ಹೇಳ್ತಾನೆ. ಮೈನಾ ಹಕ್ಕಿ ಅಚ್ಚರಿಯಿಂದ, ಇದು ಸಾಮಾನ್ಯ ವಸ್ತು ಅಲ್ಲ, ಇದನ್ನು ಕಾಡಿನ ರಕ್ಷಕ ಗೂಬೆ ಗುರುರಾಜನ ಬಳಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಕಾಲು ಕಾಗೆ ನಗ್ತಾನೆ. ಗುರುರಾಜನ ಬಳಿ ಹೋಗೋದಾ, ನೀವಿಬ್ರೇನಾ, ನಾನು ಹೋಗ್ತೇನೆ ಅಂತ ಹೇಳಿ ಬೆಳಕಿನ ಹನಿಯನ್ನು ಹಿಡಿದುಕೊಳ್ಳಲು ಮುಂದಾಗ್ತಾನೆ. ತುಂಗಿ ಗೂಬೆ ತಕ್ಷಣ ಹನಿಯ ಮುಂದೆ ನಿಂತು ಕೈ ಚಾಚುತ್ತೆ. ಇದು ನನ್ನ ಹೂವಿಗೆ ಬಿದ್ದದ್ದು, ಯಾರಿಗೂ ಕೊಡಲ್ಲ ಅಂತ ಎದುರು ನಿಲ್ತಾಳೆ. ಕಾಗೆ ಕಾಲು ಗೂಬೆಯನ್ನು ಓಲೈಸಲು ಯತ್ನಿಸಿದರೂ ಮೈನಾ ಮತ್ತು ಹರಿ ಇಬ್ಬರು ಮುಂದೆ ನಿಲ್ತಾರೆ. ಕಾಲು, ಇದು ಜಗಳದ ವಿಷಯ ಅಲ್ಲ, ಹರಿ ಗಂಭೀರವಾಗಿ ಹೇಳ್ತಾನೆ. ಯಾರು ಲಾಭಕ್ಕಾಗಿ ಬೆಳೆಸಿದ್ರೂ ಕಾಡಿಗೆ ಹಾನಿಯಾಗ್ತದೆ. ತೀರಾ ಬೇಸರದಿಂದ ಕಾಗೆ ಕಾಲು ತಲೆಯಾಡಿಸಿ ಹೋದರೂ ಹಿಂತಿರುಗಿ ನೋಡ್ತಲೇ ಇದ್ದ. 3 ಹಕ್ಕಿಗಳು, ಮೈನಾ ಹಕ್ಕಿ, ಹರಿ ಮತ್ತು ತುಂಗಿ, ಹನಿಯನ್ನು ಎಚ್ಚರಿಕೆಯಿಂದ ಹರಿಯ ರೆಕ್ಕೆಗಳ ನಡುವೆ ಹಿಡಿದು ಕಾಡಿನ ಮಧ್ಯದಲ್ಲಿರುವ ದೊಡ್ಡ ಬಂಡೆಯ ಮೇಲೆ ವಾಸಿಸ್ತಾ ಇದ್ದ ಗೂಬೆ ಗುರುರಾಜನ ಹತ್ತಿರ ಹೋಗ್ತಾರೆ. ಗೂಬೆ ಕಣ್ಣು ತೆರೆದು ಮೃದುವಾಗಿ ಕೇಳಿತು, ಏನು ಬೆಳಕನ್ನು ತಂದಿದ್ದೀರಿ ಮಕ್ಕಳೇ? ಮೈನಾ ಸಂಪೂರ್ಣ ಕಥೆಯನ್ನು ಹೇಳ್ತಾಳೆ. ಗೂಬೆ ಗುರುರಾಜ ಸ್ವಲ್ಪ ಹೊತ್ತು ಮೌನವಾಗಿ ಬೆಳಕಿನ ಹನಿಯನ್ನು ನೋಡ್ತಾ ಇತ್ತು. ಆಮೇಲೆ ಗಂಭೀರ ಸ್ವರದಲ್ಲಿ ಹೇಳಿತು, ಇದು ನಕ್ಷತ್ರದ ಕರುಣೆ. ಯಾವ ಹೃದಯ ಶುದ್ಧವೋ ಆತನಿಗೆ ಅಥವಾ ಆಕೆಗೆ ಈ ಹನಿ ಮಾರ್ಗದರ್ಶನ ಕೊಡ್ತದೆ. ಇದನ್ನು ಕಂಡವಳು ಈ ಚಿಕ್ಕ ಗೂಬೆ, ಹಾಗಾಗಿ ಇದಕ್ಕೆ ಹೊಸ ದಾರಿ ದೊರಕಿದೆ. ತುಂಗಿ ಗೂಬೆ ಗೊಂದಲದಿಂದ ಕೇಳ್ತಾಳೆ, ನನಗೆ ಇದರಿಂದ ಏನು ಲಾಭ? ಗೂಬೆ ಗುರುರಾಜ ಹೇಳುತ್ತಾನೆ, ನೀನು ನಿರ್ಭಯಿಯಾಗ್ತೀಯಾ, ನಿನ್ನೊಳಗಿನ ಬೆಳಕು ಹೆಚ್ಚುತ್ತದೆ, ನೀನು ಕಾಡಿನ ರಾತ್ರಿಯ ರಕ್ಷಕನಾಗ್ತೀಯಾ.
ತುಂಗಿ ಮುದ್ದಾಗಿತ್ತು, ಆದರೆ ಅವಳಲ್ಲಿ ಒಳ್ಳೆಯ ಧೈರ್ಯ ಹೊಕ್ಕಿತು. ಗೂಬೆ ಗುರುರಾಜ ಹನಿಯನ್ನು ಹೂವಿನ ಮೇಲೆ ಮರುಸ್ಥಾಪಿಸ್ತಾನೆ. ಅದರಿಂದ ಮೃದುವಾಗಿ ಬೆಳಕು ಹಬ್ಬಿತು. ಹೂವಿನ ಗರಿಗಳು ಬಂಗಾರದಂತೆ ಹೊಳೆಯಲಾರಂಭಿಸಿದವು. ತುಂಗಿಯ ರೆಕ್ಕೆಗಳಿಗೆ ನಕ್ಷತ್ರದ ಧೂಳು ಹಚ್ಚಿದಂತೆ ಮಿನುಗಿತು. ಮೈನಾ ಹಕ್ಕಿ ಚಪ್ಪಾಳೆ ಹಾಕ್ತಾ, ತುಂಗಿ, ಈಗ ನೀನು ಕಾಡಿನ ಕ್ಯೂಟೆಸ್ಟ್ ಸ್ಟಾರ್ ಗಾರ್ಡಿಯನ್ ಅಂತಾಳೆ. ಹರಿನಕ್ಕು, ನಕ್ಷತ್ರ ಬಿದ್ದರೆ ಅಪ್ಪಿಕೊಳ್ತೀನಿ ಅಂದರೆ ನೋಡಿ, ಈಗ ನಕ್ಷತ್ರನೇ ನಿನ್ನನ್ನೇ ಅಪ್ಪಿಕೊಂಡಿದೆ ಅಂತ ಮೈನಾ ಮೇಲೆ ಹರಿ ಕಮೆಂಟ್ ಮಾಡ್ತಾನೆ. ಎಲ್ಲರೂ ನಗ್ತಾರೆ. ಆ ರಾತ್ರಿ ತುಂಗಿ ಗೂಬೆ ಮೊದಲು ಬಾರಿಗೆ ಭಯವಿಲ್ಲದೆ ಗಗನಕ್ಕೆ ಹಾರ್ತಾಳೆ. ಗೂಬೆ ಗುರುರಾಜ ನಿಧಾನವಾಗಿ ಹೇಳ್ತಾನೆ, ಈ ರಾತ್ರಿ ನೇತ್ರ ಮಿಂಚಿನ ಸ್ನೇಹ ಕಾಡನ್ನು ರಕ್ಷಿಸುವ ಹೊಸ ಪ್ರವರ್ತನೆ ಶುರುವಾಗಿದೆ. ಈ ಕಥೆಯ ನೀತಿ, ಧೈರ್ಯ ಯಾವುದು ಸಿದ್ಧವಾಗಿಯೇ ಬರೋದಿಲ್ಲ, ಅವಕಾಶ ಸಿಕ್ಕಾಗ ಎದ್ದುಕೊಳ್ಳುವುದು ಧೈರ್ಯ. ಮ್ಯಾಜಿಕ್ ಅಂದರೆ ಆಕಾಶದಿಂದ ಬರುವ ಬೆಳಕು ಅಲ್ಲ, ನಮ್ಮೊಳಗೆ ಹುಟ್ಟುವ ಬೆಳಕು. ಒಟ್ಟಾಗಿ ನಿಲ್ಲೋದೇ ಅತಿ ದೊಡ್ಡ ಶಕ್ತಿ. ಮೈನಾ ಹಕ್ಕಿ, ಹರಿ, ತುಂಗಿ 3 ವಿಭಿನ್ನ ಹಕ್ಕಿಗಳು ಆ ರಾತ್ರಿ ನಕ್ಷತ್ರವನ್ನು ರಕ್ಷಿಸಿದ ಸ್ನೇಹಿತರು.